ವಿಶೇಷವಾಗಿ ಅಥವಾ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೊರ ದೇಶದಲ್ಲಿ ಉದ್ಯೋಗ ನಿರತರು ಸಂಖ್ಯೆ ಭಾರಿ ದೊಡ್ಡದು. ಬಟ್ ಆ ಸಮುದಾಯಕ್ಕೆ ಅಲ್ಲಿ ಉದ್ಯೋಗಿಗಳಿಗೆ ತೊಂದರೆ ಆದಾಗೆಲ್ಲ ಗಮನ ಹರಿಸೋದವರು ಲೋಕಸಭಾ ಸದಸ್ಯರ ಕಡೆ. ಲೋಕಸಭಾ ಸದಸ್ಯರು ಏನು ಮಾಡಬೇಕು, ಹೇಗೆ ಮಾಡಬೇಕು? ಈಗ ಲೋಕಸಭಾ ಸದಸ್ಯರಿಗೆ ನೇರವಾಗಿ ಒಂದು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸಮಸ್ಯೆ ಆದಾಗ. ಅದು ಮಾತ್ರ ಅಲ್ಲ, ಅಂಬಾಸಿಡರಿಗೆ ಮತ್ತು ಹೈಕಮಿಷನರ್ಸಿಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ನಾನು ಇಂಥವ ಅಂತೇಳಿ ಕಾಂಟ್ಯಾಕ್ಟ್ ಮಾಡಿ ಸಮಸ್ಯೆಯನ್ನು ಪರಿಹಾರ ಮಾಡಿ. ಯಾಕಂದರೆ ಬೇರೆ ದೇಶ ಆದರೆ ಅಲ್ಲಿ ಹೈಕಮಿಷನ್ನವರು ಅಥವಾ ಅಂಬಾಸಿಡರ್ಸು ಇನ್ವಾಲ್ವ್ ಆಗಲೇಬೇಕಾಗ್ತದೆ. ನಾವು ಡೈರೆಕ್ಟಾಗಿ ಆ ಗೌರ್ಮೆಂಟನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕಾಗೋದಿಲ್ಲ. ಇಲ್ಲಿ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಯಲ್ಲಿ ಪ್ರತಿಯೊಂದು ಕಂಟ್ರಿಗೆ ಒಂದು ಡೆಸ್ಕ್ ಅಂತ ಇರ್ತದೆ. ಆ ಡೆಸ್ಕನ್ನು ಕಾಂಟ್ಯಾಕ್ಟ್ ಮಾಡಿದರೆ ಮಿನಿಸ್ಟ್ರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ನಮಗೆ ಸಂಪರ್ಕ ಇದ್ದರೆ ಸೀದಾ ಡೆಸ್ಕನ್ನು ಅವ್ರ ಮುಖಾಂತರ ಕೆಲಸವನ್ನು ಮಾಡಿಸ್ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ವಿದೇಶದಲ್ಲಿರುವ ಹಲವಾರು ಜನ ಸಮಸ್ಯೆಗೊಳಗಾದಾಗ ನೀವು ಅದನ್ನು ಪರಿಹಾರ ಮಾಡೋಕ್ಕೆ ಮುಂಚೂಣಿ ನೇತೃತ್ವ ತಗೊಂಡು ಉದಾಹರಣೆಗಳು ಕೆಲವು ಇದ್ದಾವೆ. ನಾನು ಒಂದು 2-3 ಹೇಳ್ತೇನೆ. ಒಂದು ಹರೀಶ್ ಬಂಗೇರದ್ದು ಅವನ ಹೆಸರಿನಲ್ಲಿ ಯಾರೋ ಒಬ್ಬರು ಒಂದು ಮೆಸೇಜನ್ನು ಕಳಿಸಿದ್ದು ವಾಟ್ಸಪ್ ಅಲ್ಲಿ. ಅದು ಸೌದಿಯಲ್ಲಿ, ಅಲ್ಲಿ ಭಾರಿ ಸ್ಟ್ರಿಕ್ಟ್ ಇದ್ದಾರೆ, ತೆಗೆದು ಒಳಗೆ ಹಾಕಿದರು. ಕಡೆಗೆ ಅದನ್ನು ಪ್ರೂವ್ ಮಾಡಬೇಕಾಯಿತು ಅವನದಲ್ಲ ಅಂತ, ಅಲ್ಲಿ ಬಿಟ್ಟುಬಿಟ್ರು. ನಾನು ಅಲ್ಲಿಯ ಇಲ್ಲಿ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಯನ್ನು ಕಾಂಟ್ಯಾಕ್ಟ್ ಮಾಡಿದೆ, ಅಲ್ಲಿಯ ಅಂಬಾಸಿಡರನ್ನು ಕಾಂಟ್ಯಾಕ್ಟ್ ಮಾಡಿದೆ. ಅದು ಸ್ವಲ್ಪ ಸಮಯದಲ್ಲಿ ಸಾರ್ಟ್ ಔಟ್ ಆಯಿತು. ಇಲ್ಲದಿದ್ದರೆ ಅವರ ಕುಟುಂಬದವರು ಬಂದು ನನ್ನನ್ನು, ಅವರ ಸ್ನೇಹಿತರೆಲ್ಲ ಬಂದು ಸಂಪರ್ಕ ಮಾಡ್ತಾಯಿದ್ದರು. ಇನ್ನೊಂದು ಜರ್ಮನಿಯಲ್ಲಿ ಒಂದು ಕೊಲೆ ಆಯಿತು ಕುಂದಾಪುರದವರದ್ದು. ಅದು ಆಕಸ್ಮಿಕ, ಇಟ್ಸ್ ಎನ್ ಆಕ್ಸಿಡೆಂಟ್. ಒಬ್ಬ ಬಂದದ್ದು ಚೂರಿ ಹಾಕಿದ್ದು. ಅವರ ತಂದೆ ತಾಯಿಗೆ ಅಲ್ಲಿ ಹೋಗಿ, ಫ್ಯಾಮಿಲಿಯವರಿಗೆ ಹೋಗಿ ಅವ್ರನ್ನ ಬಾಡಿ ತರಲಿಕ್ಕೂ ಸಹ ಸಮಸ್ಯೆ ಆಗಿತ್ತು. ಆದರೆ ಅಲ್ಲಿ ಕ್ರಿಮೇಷನ್ ಮಾಡಿದ್ರು ಕಾಣ್ತಾರೆ. ಆಮೇಲೆ ಸಿಕ್ಕಲಿಲ್ಲ ನನಗೆ ಅವರು. ಅವರಿಗೆ ಪಾಸ್ಪೋರ್ಟ್ ರಿನ್ಯೂವಲ್ ಆಗಬೇಕಿತ್ತು, ಜರ್ಮನ್ ವೀಸಾ ಬೇಕಿತ್ತು, ಅದರೊಟ್ಟಿಗೆ ಅವರ ಇನ್ಶೂರೆನ್ಸು ಅಲ್ಲಿ ಹೋಗಲಿಕ್ಕೆ ಇನ್ಶೂರ್ ಮಾಡಬೇಕಿತ್ತು. ನಾನೇನು ಮಾಡಿದೆ, ಬೆಳಿಗ್ಗೆ ಪಾಸ್ಪೋರ್ಟ್ ಆಫೀಸರಿಗೆ, ರೀಜನಲ್ ಪಾಸ್ಪೋರ್ಟ್ ಆಫೀಸರಿಗೆ ಸಂಪರ್ಕ ಮಾಡಿದೆ. ಅವ್ರು ಹೇಳಿದರು, ನಾನು ಹೇಳಿದೆ ನಾನೇ ಬರ್ತೇನೆ ಅಂತ ಹೇಳಿದರು. ಅವ್ರು ಟೈಮ್ ಕೊಟ್ಟು ಇಂಥ ಟೈಮಿಗೆ ಬನ್ನಿ, ಇಮಿಡಿಯೇಟ್ ರಿನ್ಯೂ ಮಾಡಿಕೊಟ್ರು. ಅವ್ರನ್ನ ಕರ್ಕೊಂಡು ಅವ್ರ ಹತ್ರ ಪುನಃ ಎಂಬಸಿಗೆ ಫೋನ್ ಮಾಡಿಸಿದೆ. ಜರ್ಮನ್ ಎಂಬಸಿ ಬೆಂಗಳೂರಿನಲ್ಲಿದೆ, ಕ್ಯಾಶ್ ಫಾರ್ಮೆಸಿ ಹತ್ರ, ರೆಸಿಡೆನ್ಷಿಯಲ್ ರೋಡಲ್ಲಿ. ಅಲ್ಲಿ ಕರ್ಕೊಂಡು ಹೋದೆ. ಅಲ್ಲಿ ಕರ್ಕೊಂಡು ಅವ್ರ ಫಾರ್ಮ್ ಎಲ್ಲ ಫಿಲಪ್ ಮಾಡಿ ಕೊಟ್ಟು ಕೂಡಲೇ ಅವರು ಆ ಇನ್ಶೂರೆನ್ಸ್ ಕೇಳಿದರು. ಅಲ್ಲಿ ಹತ್ತಿರದ ಇನ್ಶೂರೆನ್ಸ್ ಆಫೀಸಿಗೆ ಹೋದಾಗ ಅವರ ಕಾರ್ಡ್ ಆಗ್ತಾ ಇರಲಿಲ್ಲ. ಕಡೆಗೆ ನನ್ನದೇ ಕಾರ್ಡ್ ಕೊಟ್ಟು ಅದನ್ನು ರಿನ್ಯೂ ಮಾಡಿಸಿ, ಹೊಸ ಇನ್ಶೂರೆನ್ಸನ್ನು ಮಾಡಿಸಿ ಅವರಿಗೆ ಇಮಿಡಿಯೇಟ್ ವೀಸಾ ಸಿಕ್ಕುವಾಗ ಮಾಡಿ ಅವರು ಹೋಗಿ ಬಂದರು ಅಲ್ಲಿಗೆ. ಇನ್ನೊಂದು ಜರ್ಮನಿಯಲ್ಲ, ಫ್ರಾನ್ಸ್ನಲ್ಲಿ ಒಬ್ಬ, ಅವನು ಅಲ್ಲಿ ಹೋದ ಮೇಲೆ ಅವನಿಗೆ ಎಂಥದೋ ಹಂದಿ ಜ್ವರ ಎಂಥದ್ದು ಬಂದದ್ದು. ಅಲ್ಲಿ ಇದೆಲ್ಲ ಗೊತ್ತೇ ಇಲ್ಲ. ಅಲ್ಲಿಂದ ಅವರ ಮನೆಯವರು ಇಲ್ಲಿ ನಂಗೆ ಫೋನ್ ಮಾಡಿದರು. ನಾನು ಅಲ್ಲಿ ಅಂಬಾಸಿಡರಿಗೆ ಫೋನ್ ಮಾಡಿದೆ. ಆಗ ನಾನು ಮೆಂಬರ್ ಆಫ್ ಪಾರ್ಲಿಮೆಂಟ್. ಫೋನ್ ಮಾಡಿದಾಗ ಇಂಥ ಹಾಸ್ಪಿಟ್ಲಲ್ಲಿ ಇದ್ದಾನೆ ಅಂತೆ, ಅದನ್ನು ನೋಡಿ ಟ್ರೀಟ್ಮೆಂಟ್ ಅಲ್ಲಿಗೆ ಗೊತ್ತಿರಲಿಕ್ಕಿಲ್ಲ ಅಂತ ಅವರು ಹುಡುಕಿ ಅವನಿಗೆ ಸರಿಯಾದ ಟ್ರೀಟ್ಮೆಂಟನ್ನು ಕೊಡಿಸಿ ವಾಪಸ್ ಕಳಿಸಿದರು. ಮತ್ತೊಂದು ಆಫ್ರಿಕನ್ ಕಂಟ್ರಿಯಲ್ಲಿ ಒಂದು ಅಲ್ಲಿ ರೆಬೆಲ್ಸ್ ಮತ್ತು ಗೌರ್ಮೆಂಟಿಂದ ಶೂಟೌಟ್ ಆಯಿತು. ಇವರೇನು ಮಾಡಿದರು, ಒಂದು ವ್ಯಾನ್ನಲ್ಲಿ ತಪ್ಪಿಸ್ಕೊಂಡು ಬರಲಿಕ್ಕೆ ಪ್ರಯತ್ನ ಮಾಡಿದರು. ಆಗ ಆ ಶೂಟೌಟ್ನಲ್ಲಿ 2 ಹುಡುಗರಿಗೆ ಬಿತ್ತು ಬುಲೆಟ್, ಸತ್ತೋದರು. ಇವರು ಕಂಪ್ಯೂಟರ್ ಇದನ್ನು ಲ್ಯಾಪ್ಟಾಪನ್ನು ಅಡ್ಡ ಹಿಡ್ಕೊಂಡಿದ್ದರು. ಆದರೂ ಸಹ ಹೊಡೆದು. ನಾನು ಡೆಲ್ಲಿಯಲ್ಲಿ ಇದ್ದೆ, ಪಾರ್ಲಿಮೆಂಟ್ ನಡೀತಾ ಇತ್ತು. ಅವರ ಕಡೆಗೆ ಅವರ ಬಾಡಿ ತರಿಸ್ಲಿಕ್ಕೆಲ್ಲ ವ್ಯವಸ್ಥೆ, ಡೆಲ್ಲಿ ಏರ್ಪೋರ್ಟಿಗೆ ಬಾಡಿ ಬಂದು ನಾನು ಸ್ವತಃ ಹೋಗಿದ್ದೆ. ಅಲ್ಲಿ ಹೋದ್ಮೇಲೆ ಆ ಬಾಡಿದು ಎಲ್ಲ ಓಪನ್ ಮಾಡಿ ನೋಡಿಸುವಾಗ ಅದು ಬಾಕ್ಸಿಂದ ಎಕ್ಸ್ಚೇಂಜ್ ಆಗಿತ್ತು. ನೇಪಾಳದ ಒಂದು ಇದ್ದ ಬಾಕ್ಸ್ನಲ್ಲಿ ನಮ್ಮ ಕುಂದಾಪುರದ ಒಂದಿತ್ತು, ಕುಂದಾಪುರದ ಬಾಕ್ಸ್ನಲ್ಲಿ ನೇಪಾಳದ ಕಡೆಗೆ ಅದನ್ನು ಬಾಡಿ ಎಕ್ಸ್ಚೇಂಜ್ ಮಾಡಿ ಪುನಃ ಅವರವ್ರ ಊರಿಗೆ ಕಳಿಸಿದ್ದದು. ಇಂಥದ್ದೆಲ್ಲ ಸುಮಾರು ಸಹಾಯ. ಅದಕ್ಕಿಂತ ದೊಡ್ಡದು, ನಾನು ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸು
ಫಸ್ಟು ಇದಕ್ಕೆ ಜೆಡ್ಡಾಗೆ ಹೋಗುವಾಗ ನಾನೇ ಹಾಕ್ಸಿದ್ದದು. ಫಸ್ಟ್ ಫ್ಲೈಟ್ನಲ್ಲಿ ನಾನು ಬರಬೇಕಂತ ಅಲ್ಲಿ ಅವ್ರದ್ದಿತ್ತು ಆಟ. ಫಸ್ಟ್ ಫ್ಲೈಟ್ನಲ್ಲಿ ನಾನು ಹೋದಾಗ ಅಲ್ಲಿ ಇನ್ನೊಂದು ಘಟನೆ ನಡೀತು. ಅಲ್ಲಿ ನಿತಾಕತ್ ಅಂತ ಒಂದು ಕಾನೂನಿದೆ. ಒಂದು ವೀಸಾದಲ್ಲಿ ಹೋಗಿ ಆ ವೀಸಾದಲ್ಲಿ ಯಾವ ಉದ್ಯೋಗ ಅಂತ ಬರಿಬೇಕು, ಅದಲ್ಲದೆ ಬೇರೆ ಉದ್ಯೋಗಕ್ಕೆ ಹೋದರೆ ತಪ್ಪದು, ಕಾನೂನು ಬಾಹಿರ. ಅವ್ರನ್ನೆಲ್ಲ ತೆಗೆದು ಜೈಲಿಗೆ ಹಾಕಿದರು. ಸುಮಾರು 8,000 ಜನ ಇಂಡಿಯನ್ಸು ಜೈಲಿನಲ್ಲಿದ್ದರು. ನಾನು ಇಮಿಡಿಯೇಟ್ಲಾಗಿ ರಿಯಾದಿಗೆ ಹೋಗಿ ಅಂಬಾಸಿಡರ್ನ ಮೀಟ್ ಮಾಡಿ ಹೇಳಿದೆ. ಅವ್ರು ಹೇಳಿದರು, ಸರ್ ನಮಗೆ ಅವರದ್ದು ಡಾಕ್ಯುಮೆಂಟ್ಸ್ ಎಲ್ಲ ಅವರ ಎಂಪ್ಲಾಯರ್ ಹತ್ರ ಇದೆ, ತರಲಿಕ್ಕಾಗೋದಿಲ್ಲ. ಅವರನ್ನು ನಮ್ಮ ಇಂಡಿಯನ್ ಅಂತ ಹೇಳೋದಾಗಿ ಇಂಥವಂತ ಐಡೆಂಟಿಫೈ ಮಾಡೋದಾಗಿ. ನಾನು ಹೇಳಿದೆ, ನೀವು ಅವನ ಊರು ಯಾವುದಂತ ಕೇಳಿ, ಅಲ್ಲಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಹತ್ರ ಅಲ್ಲಿ ರಿಪೋರ್ಟನ್ನು ತರಿಸ್ಕೊಳ್ಳಿ, ಗೊತ್ತಾಗ್ತದಲ್ಲ. ಅವ್ರ ಫ್ಯಾಮಿಲಿನ ಕಾಂಟ್ಯಾಕ್ಟ್ ಮಾಡ್ಬೋದು, ಅದೆಲ್ಲ ಡೀಟೇಲ್, ಅವನ ಬ್ಯಾಕ್ಗ್ರೌಂಡ್ ಏನು ಎಲ್ಲ ಪೇಪರ್ಸ್ ಇರ್ತದೆ. ಯಾವುದಾದ್ರು ಒಂದು ಡಾಕ್ಯುಮೆಂಟ್ ಅದನ್ನು ತರಿಸ್ಕೊಂಡು ನೀವೇ ಕೊಡ್ಬೋದಲ್ಲ. ಅವರಿಗೆ ಅಧಿಕಾರ ಇದೆ ಪಾಸ್ಪೋರ್ಟ್ ಕೊಡಲಿಕ್ಕೆ ಮತ್ತು ವಾಪಸ್ ಕಳಿಸ್ಲಿಕ್ಕೆ. ಅದನ್ನು ಮಾಡಲಿಕ್ಕೆ ಹೇಳಿ ಬಂದೆ ನಾನು.